ಲೇಡೀಸ್ ಅಂಡ್ ಜೆಂಟಲ್ಮನ್, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟಿರು ಬಾರದು ಅನ್ನೋ ಗಾದೆ ಆ ಮಾತೊಂದಿದೆ. ಈ ಮಾತು ಸದ್ಯಕ್ಕೆ ಕಾಂಗ್ರೆಸ್ ಮುಖಂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸರಿ ಹೊಂದ್ತಾ ಇದೆ. ಯಾಕಂದ್ರೆ ಕೇರಳದಲ್ಲಿ ಪೌರುಷ ತೋರಿಸಿ ಕರ್ನಾಟಕದಲ್ಲಿ ತನ್ನ ಹೆಡ್ಡವನ್ನ ತಾನೇ ತೋಡ್ಕೊಂಡ್ರ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಜಮೀರ್ ಖಾನ್ಗೆ ಈ ಪರಿಸ್ಥಿತಿ ಬಂದೊದಗಿರೋದು ಯಾಕೆ? ಜಮೀರ್ಗೆ ಡಿಕೆಶಿ ನೀಡ್ತಾ ಇರುವಂತಹ ಹೊಸ ಶಾಕ್ ಯಾವುದು? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕೇರಳ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪರವಾಗಿ ಕೇರಳದ ಬೀದಿಗಳಲ್ಲೂ ಪ್ರಚಾರವನ್ನ ಮಾಡಿದ್ದು ಜಮೀರ್. ಕೇರಳದ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ನತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದು ಜಮೀರ್. ಒಂದರ್ಥದಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗೋದಕ್ಕೆ ಮುಖ್ಯ ಕಾರಣನೇ ಜಮೀರ್ ಅಹ್ಮದ್ ಖಾನ್ ಅಂತ ಅಂದ್ರೆ ತಪ್ಪಾಗೋದೇ ಇಲ್ಲ. ಆದರೆ ಕೇರಳದಲ್ಲಿ ಕಾಂಗ್ರೆಸ್ನ ಸಾರಥ್ಯವನ್ನ ಹೊಂದಿದಂತಹ ಜಮೀರ್ ದಾವಣಗೆರೆ ಉಪಚುನಾವಣೆಯ ಕದನದಲ್ಲಿ ತನ್ನ ಬತ್ತಳಿಕೆಯಲ್ಲಿ ಇದ್ದಂತಹ ಬಾಣವನ್ನ ತನ್ನ ಪಕ್ಷದ ವಿರುದ್ಧವೇ ಪ್ರಯೋಗ ಮಾಡಿದ್ರಾ ಅನ್ನುವಂತಹದ್ದು ಭಾರಿ ಚರ್ಚೆಯಲ್ಲಿತ್ತು. ಅದೇ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಜಮೀರ್ ಅಹ್ಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಒಂದು ವೈರಲ್ ಆಗಿರೋದು. ಇನ್ನು ಮೊನ್ನೆಯಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಡಿಕೆಶಿ ಪ್ರಮಾಣ ವಚನ ಬಿಟ್ರೆ ಮತ್ತೆ ಸುದ್ದಿಯಲ್ಲಿರೋದೇ ಜಮೀರ್ ಆಡಿಯೋ ವಿಚಾರ. ದಾವಣಗೆರೆಯ ಸ್ಥಳೀಯ ಮುಖಂಡ ಮೊಹಮ್ಮದ್ ಸಿರಾಜ್ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಸದ್ಯಕ್ಕೆ ಜಮೀರ್ಗೆ ಸಂಚಕಾರವನ್ನ ತಂದೊಡ್ಡಿದೆ. ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ನೀಡಿಲ್ಲ ಅನ್ನುವಂತಹ ಅಸಮಾಧಾನದಿಂದ ಜಮೀರ್ ಸೇರಿದಂತೆ ಕೆಲವು ಮುಸ್ಲಿಂ ನಾಯಕರು ಪ್ರಚಾರದಿಂದ ದೂರ ಉಳ್ಕೊಂಡಿದ್ದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಬದಲಾಗಿ ಎಸ್ಡಿಪಿಐ ಅಭ್ಯರ್ಥಿಗೆ ಪರೋಕ್ಷ ಬೆಂಬಲ ನೀಡುವಂತೆ ಆ ಆಡಿಯೋದಲ್ಲಿ ಮಾತುಕತೆಯನ್ನ ನಡೆಸಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಜಮೀರ್ ಅಹ್ಮದ್ ಖಾನ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದು ಎಐ ಮೂಲಕ ಸೃಷ್ಟಿ ಮಾಡಿರುವಂತಹ ಆಡಿಯೋ ಅಂತ ಹೇಳ್ತಾ ಇದ್ದಾರೆ. ಈ ಆಡಿಯೋ ಈಗಾಗಲೇ ಹೈಕಮಾಂಡ್ ವರೆಗೂ ಸಹ ತಲುಪಿದೆ. ಅಕಸ್ಮಾತ್ ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಕೂಡ ಹೇಳಿದೆ ಹೈಕಮಾಂಡ್. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ಡಿಕೆಶಿ ಸಂಪುಟದ ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಇಲ್ಲ. ಇದು ಜಮೀರ್ಗೆ ದೊಡ್ಡ ಶಾಕ್ ಆಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಜಮೀರ್ಗೆ ಹೆಡ್ಡ ತೋಡಿದ್ದು ಡಿಕೆಶಿನ ಅನ್ನುವಂತಹ ಚರ್ಚೆನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಜೋರಾಗಿದೆ. ಒಟ್ನಲ್ಲಿ ಜಮೀರ್ ಮುಂದೇನ್ ಮಾಡ್ತಾರೆ? ಸಿದ್ದು ಸಂಪುಟದಲ್ಲೇ ಜಮೀರ್ ರಾಜಕೀಯ ಜೀವನ ಕೊನೆಯಾಯ್ತಾ? ಡಿಕೆಶಿ ಮುಂದಿನ ಹೊಸ ತಂತ್ರವಾದ್ರೂ ಏನು ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.